ನಮಸ್ಕಾರ ವೃಷಭ ರಾಶಿಯವರೇ. ಬಹಳಷ್ಟು ಬಾರಿ ಜನರು ಹೀಗೆ ಹೇಳುವುದನ್ನು ನಾನು ಕೇಳಿದ್ದೇನೆ. ಇವರು ತುಂಬಾ ಹಠಮಾರಿಗಳು. ಒಮ್ಮೆ ನಿರ್ಧರಿಸಿದರೆ ಯಾರೂ ಇವರನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಕೆಲಸದಲ್ಲಿ ತುಂಬಾ ನಿಧಾನ, ಆತುರ ಪಡುವುದಿಲ್ಲ. ಅರೆ, ಎಷ್ಟು ನಿಧಾನವಾಗಿ ನಡೆಯುತ್ತಾರೆಂದರೆ ಇತರ ಜನರು ಇವರನ್ನು ಹಿಂದಿಕ್ಕಿ ಮುಂದೆ ಹೊರಟು ಹೋಗುತ್ತಾರೆ. ಮತ್ತು ಇದೇ ಜನರು ಹೀಗೂ ಹೇಳುತ್ತಾರೆ, ಗುರು ಇವರ ಸಾಥ್ ಸಿಕ್ಕರೆ ಲೈಫ್ ಸೆಟ್ ಆಗುತ್ತೆ. ಇವರಿಂದ ಸ್ಟೇಬಲ್ ಇವರಿಗಿಂತ ಸ್ಥಿರವಾದ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಪ್ರತಿಯೊಂದು ಕಷ್ಟದಲ್ಲೂ ದೃಢವಾಗಿ ನಿಲ್ಲುತ್ತಾರೆ. ಒಬ್ಬನೇ ವ್ಯಕ್ತಿಯನ್ನು ಪ್ರಪಂಚವು 2 ದೃಷ್ಟಿಕೋನಗಳಿಂದ ನೋಡುತ್ತಿದೆ. ಈಗ ನೀವು ಕೇಳಬಹುದು, ವೃಷಭ ರಾಶಿಯವರೇ, ಈ ಮಾತನ್ನು ನಾನು ನಿಮಗೆ ಏಕೆ ಹೇಳುತ್ತಿದ್ದೇನೆ ಎಂದು. ಮಾತಿನಲ್ಲಿ ಹುರುಳಿರಬೇಕಲ್ಲವೇ? ನೋಡಿ ವೃಷಭ ರಾಶಿಯವರೇ, ಯಾರು ನಿಧಾನವಾಗಿ ಎಲ್ಲವನ್ನೂ ತಾವೇ ಸ್ವತಃ ಕಟ್ಟುತ್ತಾರೋ, ಯಾರ ಕಠಿಣ ಪರಿಶ್ರಮವನ್ನು ಜನರು ಹೆಚ್ಚಾಗಿ ಹಗುರವಾಗಿ ತೆಗೆದುಕೊಳ್ಳುತ್ತಾರೋ ಅವರೇ ಒಂದು ದಿನ ಅತ್ಯಂತ ಬಲವಾದ ಅಡಿಪಾಯವಾಗುತ್ತಾರೆ. ಆದರೆ ಅವರ ಪರಿಶ್ರಮದ ಶ್ರೇಯಸ್ಸನ್ನು ಬೇರೆಯವರು ತೆಗೆದುಕೊಂಡಾಗ ಒಳಗೊಳಗೆ ಒಂದು ರೀತಿಯ ಚುಚ್ಚುವಿಕೆ, ನೋವು ಹಾಗೇ ಬಿಡುತ್ತದೆ. ಆಗಸ್ಟ್ 3ರಿಂದ ಆಗಸ್ಟ್ 15ರವರೆಗೆ ನಿಮ್ಮ ಮನೆಯಲ್ಲಿ ಬಹಳ ದೊಡ್ಡ ಬದಲಾವಣೆಯೊಂದು ಆಗಲಿದೆ. ಏನು ಬದಲಾಗಲಿದೆ, ಹೇಗೆ ಬದಲಾಗಲಿದೆ, ಇವೆಲ್ಲವನ್ನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳುತ್ತೇನೆ. ಪೂರ್ತಿ ವಿಡಿಯೋವನ್ನು ಖಂಡಿತವಾಗಿ ನೋಡಿ. ಮತ್ತು ನಿಮಗೆ ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟವಾದರೆ ಹಾಗೂ ನಮ್ಮ ಈ ಪ್ರಯತ್ನವನ್ನು ಮುಂದೆ ಕೊಂಡೊಯ್ಯಲು ನೀವು ಸಹಕರಿಸಲು ಬಯಸಿದರೆ ನೀವು ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಸದಸ್ಯತ್ವಕ್ಕೆ ಜಾಯಿನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಬಹುದು. ನಿಮ್ಮ ಸಣ್ಣ ಸಹಕಾರವು ನಮಗೆ ಇನ್ನಷ್ಟು ಉತ್ತಮ ಮತ್ತು ಗುಣಮಟ್ಟದ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಈಗ ನಿಮ್ಮ ಕುಂಡಲಿಯ ಅತ್ಯಂತ ಪ್ರಮುಖ ಗ್ರಹ, ನಿಮ್ಮ ಲಗ್ನಾಧಿಪತಿ ಶುಕ್ರನ ಬಗ್ಗೆ ಮಾತನಾಡೋಣ. ಆಗಸ್ಟ್ 1ರಂದು ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದು ನಿಮ್ಮ ಕುಂಡಲಿಯ ಪಂಚಮ ಭಾವವಾಗಿದೆ, ಅಂದರೆ 5ನೇ ಮನೆ. ಇಲ್ಲಿ ಶುಕ್ರನು ನೀಚ ಅಥವಾ ಡೆಬಿಲೇಟೆಡ್ ದುರ್ಬಲ ಸ್ಥಿತಿಗೆ ಬರುತ್ತಾನೆ. ಪಂಚಮ ಭಾವವು ಬುದ್ಧಿ, ಶಿಕ್ಷಣ, ಸಂತಾನ ಮತ್ತು ಪ್ರೇಮ ಸಂಬಂಧಗಳ ಸ್ಥಾನವಾಗಿದೆ. ಇದರ 2 ಸಂಪೂರ್ಣ ವಿಭಿನ್ನ ಪರಿಣಾಮಗಳು ಕಂಡುಬರುತ್ತವೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ನೀಚ ಶುಕ್ರನು ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ಭಂಗಗೊಳಿಸಬಹುದು. ನಿಮ್ಮ ಮನಸ್ಸು ಪುಸ್ತಕಗಳಿಂದ ದೂರವಾಗಿ ಆರಾಮ ಅಥವಾ ವಿಲಾಸ ಮತ್ತು ವಿರುದ್ಧ ಲಿಂಗದವರ ಮೇಲಿನ ಆಕರ್ಷಣೆಯಲ್ಲಿ ಸಿಲುಕಿಕೊಳ್ಳಬಹುದು. ಈ ಸಮಯದಲ್ಲಿ ಆಲಸ್ಯವು ನಿಮ್ಮನ್ನು ಆವರಿಸಬಹುದು. ಆದ್ದರಿಂದ ನಿಮ್ಮ ಇಚ್ಛಾಶಕ್ತಿಯನ್ನು ಬಳಸುವುದು ಅತ್ಯಂತ ಅವಶ್ಯಕವಾಗಿದೆ. ಇದಕ್ಕೆ ವಿರುದ್ಧವಾಗಿ ನೀವು ಕಲೆ, ನಟನೆ, ಸೌಂದರ್ಯವರ್ಧಕಗಳು, ಕಾಸ್ಮೆಟಿಕ್ಸ್, ಫ್ಯಾಷನ್ ಅಥವಾ ಡಿಸೈನಿಂಗ್ ನಂತಹ ಯಾವುದೇ ಕ್ರಿಯೇಟಿವ್ ಫೀಲ್ಡ್, ಸೃಜನಶೀಲ ಕ್ಷೇತ್ರದಲ್ಲಿ ಸಂಪರ್ಕ ಹೊಂದಿದ್ದರೆ ಈ ಸಮಯವು ನಿಮಗೆ ಅತ್ಯಂತ ಲಾಭದಾಯಕವಾಗಿದೆ. ನಿಮ್ಮ ಸೃಜನಶೀಲತೆ ಬೆಳಗುತ್ತದೆ ಮತ್ತು ನಿಮ್ಮ ಕೆಲಸವನ್ನು ಜನರ ನಡುವೆ ಪ್ರಶಂಸಿಸಲಾಗುತ್ತದೆ. ಪ್ರೇಮ ಸಂಬಂಧಗಳಲ್ಲಿ ಆಕರ್ಷಣೆ ಬಹಳ ಹೆಚ್ಚಿರುತ್ತದೆ. ಸಂಬಂಧಗಳಲ್ಲಿ ಈಗೋ, ಅಹಂಕಾರವನ್ನು ಖಂಡಿತವಾಗಿ ಬರಲು ಬಿಡಬೇಡಿ. ಅತಿಯಾದ ಓವರ್ ಎಕ್ಸ್ಪೆಕ್ಟೇಷನ್ಸ್, ಮಿತಿಮೀರಿದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದನ್ನು ತಪ್ಪಿಸಿ. ಏಕೆಂದರೆ ಎಲ್ಲಿ ನಿರೀಕ್ಷೆಗಳು ಹೆಚ್ಚು ಇರುತ್ತವೆಯೋ ಅಲ್ಲಿ ಹಾರ್ಟ್ ಬ್ರೇಕ್, ಹೃದಯ ಭಂಗ ಆಗುವ ಸಾಧ್ಯತೆಯೂ ಅಷ್ಟೇ ಹೆಚ್ಚು ಇರುತ್ತದೆ. ಮದುವೆ ಪ್ರಸ್ತಾಪಕ್ಕಾಗಿ ಕಾಯುತ್ತಿರುವವರು ಈಗ ಸ್ವಲ್ಪ ಹೆಚ್ಚು ತಾಳ್ಮೆ ವಹಿಸಬೇಕಾಗುತ್ತದೆ. ಇಲ್ಲಿ ಒಂದು ಪ್ರಮುಖ ಜ್ಯೋತಿಷ್ಯ ಸೂತ್ರವೂ ಕೆಲಸ ಮಾಡುತ್ತಿದೆ. ನಿಮ್ಮ 11ನೇ ಮನೆಯಲ್ಲಿ ಶನಿ ಕುಳಿತಿದ್ದಾನೆ ಮತ್ತು 5ನೇ ಮನೆಯಲ್ಲಿ ಶುಕ್ರ. ಇವೆರಡರ 7ನೇ ದೃಷ್ಟಿ ಪರಸ್ಪರರ ಮೇಲೆ ಬೀಳುತ್ತಿದೆ. ಶನಿ ಮತ್ತು ಶುಕ್ರ ಪರಸ್ಪರ ಪರಮ ಮಿತ್ರರು ಮತ್ತು ಈ ದೃಷ್ಟಿ ಸಂಬಂಧವು ನೀಚ ಭಂಗದಂತಹ ಶುಭ ಪರಿಣಾಮವನ್ನು ಉಂಟು ಮಾಡುತ್ತಿದೆ. ನೀವು ನಿಮ್ಮ ಕೆಲಸವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ಮಾಡುತ್ತಿರುವವರೆಗೆ ಶನಿಯು ನಿಮ್ಮ ಶುಕ್ರನನ್ನು ಸಂಪೂರ್ಣವಾಗಿ ದುರ್ಬಲಗೊಳ್ಳಲು ಬಿಡುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಕ್ಯಾಶ್ ಫ್ಲೋ ಸ್ಥಿತಿಯು ತುಂಬಾ ಬಲವಾಗುತ್ತಿದೆ. 11ನೇ ಮನೆಯಲ್ಲಿ ಶನಿಯು ಮೀನರಾಶಿಯ ರೇವತಿ ನಕ್ಷತ್ರದಲ್ಲಿ ವಕ್ರಿ ಅಥವಾ ರೆಟ್ರೋಗ್ರೇಡ್ ಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ರೇವತಿ ನಕ್ಷತ್ರವು ಹಳೆಯ ಚಕ್ರದ ಅಂತ್ಯ ಮತ್ತು ಹೊಸದರ ಆರಂಭದ ಸಂಕೇತವಾಗಿದೆ. ಶನಿಯು ಲಾಭದ ಮನೆಯಲ್ಲಿ ವಕ್ರಿಯಾದಾಗ ಕಳೆದ ಹಲವು ತಿಂಗಳುಗಳಿಂದ ಮುಚ್ಚಿತ ಸಂಪತ್ತಿನ ಎಲ್ಲಾ ದಾರಿಗಳನ್ನು ಅವನು ತೆರೆಯುತ್ತಾನೆ. ನಿಂತು ಹೋಗಿದ್ದ ನಿಮ್ಮ ಪ್ರಾಫಿಟ್ ಅಥವಾ ಮಾರುಕಟ್ಟೆಯಲ್ಲಿ ಸಿಲುಕಿಕೊಂಡಿದ್ದ ಹಣ, ಆ ಲಿಕ್ವಿಡ್ ಕ್ಯಾಶ್ ಈಗ ಇದ್ದಕ್ಕಿದ್ದಂತೆ ನಿಮ್ಮ ಬಳಿಗೆ ಹಿಂದಿರುಗುತ್ತದೆ. ನೀವು ಯಾರಿಂದಲಾದರೂ ಹಣವನ್ನು ತೆಗೆದುಕೊಳ್ಳಬೇಕಾಗಿದ್ದರೆ ಆ ವ್ಯಕ್ತಿಯೇ ಖುದ್ದಾಗಿ ಬಂದು ನಿಮ್ಮ ಹಣವನ್ನು ಹಿಂದಿರುಗಿಸಲು ಮುಂದಾಗುತ್ತಾನೆ. ಈ ವಕ್ರಿ ಶನಿಯು ನಿಮ್ಮೊಳಗೆ ಅದ್ಭುತವಾದ ಕಾನ್ಫಿಡೆನ್ಸ್ ತುಂಬುತ್ತಿದ್ದಾನೆ. ನಿಮ್ಮ ಬಿಸ್ನೆಸ್ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಲು ನೀವು ಹೆದರುವುದಿಲ್ಲ. ಹೊಸ ಆಸಕ್ತಿ,
ಹೊಸ ಆಸ್ತಿ ಅಥವಾ ಹೊಸ ಹೂಡಿಕೆ ಮಾಡುವವರಿಗೆ ಇದು ಒಂದು ದೊಡ್ಡ ಅವಕಾಶ. 10ನೇ ಮನೆ ಅಥವಾ ವೃತ್ತಿ ಜೀವನದ ಮನೆಯಾದ ಕುಂಭರಾಶಿಯಲ್ಲಿ ರಾಹು ವಿರಾಜಮಾನನಾಗಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟವನ್ನು ತಲುಪಲು ರಾಹು ನಿಮ್ಮೊಳಗೆ ಅಪಾರವಾದ ಆಂಬಿಷನ್, ಮಹತ್ವಾಕಾಂಕ್ಷೆಯನ್ನು ಸೃಷ್ಟಿಸುತ್ತಿದ್ದಾನೆ. ನೀವು ಹೆಚ್ಚುವರಿ ಶ್ರಮವನ್ನು ಹಾಕುತ್ತೀರಿ ಮತ್ತು ಸಮಸ್ಯೆಗಳಿಗೆ ಹೆದರುವ ಬದಲು ಅವುಗಳನ್ನು ಪರಿಹರಿಸುತ್ತೀರಿ. ರಾಹು ನಿಮ್ಮನ್ನು ಅತ್ಯಂತ ಚಾಣಾಕ್ಷರನ್ನಾಗಿ ಮಾಡುತ್ತಿದ್ದಾನೆ. ಇದರಿಂದಾಗಿ ನೀವು ಸಾಧ್ಯವಿರುವ ಪ್ರತಿಯೊಂದು ತಂತ್ರವನ್ನು ಬಳಸಿ ನಿಮ್ಮ ಗುರಿಯನ್ನು ತಲುಪುತ್ತೀರಿ. ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ವ್ಯಾಪಾರ, ಮಾಧ್ಯಮ ಅಥವಾ ಕನ್ಸಲ್ಟೆನ್ಸಿಗೆ ಸಂಬಂಧಿಸಿದ ಜನರಿಗೆ ರಾಹು ಅನಿರೀಕ್ಷಿತ ಲಾಭಗಳನ್ನು ತರುತ್ತಾನೆ. ಗ್ರಹಗಳ ಶಕ್ತಿಯು ಹರಿಯುವ ನದಿಯಂತೆ. ದೇವರು ನಮಗೆ ಫ್ರೀ ವಿಲ್, ಸ್ವತಂತ್ರ ಇಚ್ಛೆಯನ್ನು ನೀಡಿದ್ದಾನೆ. ಆದ್ದರಿಂದ ಈ ರಾಜಯೋಗಗಳ ಸಂಪೂರ್ಣ ಲಾಭವನ್ನು ಪಡೆಯಲು ನೀವು ಶಿಸ್ತಿನಿಂದ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ನಿಮ್ಮ 3ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿಯು ಈಗಾಗಲೇ ತನ್ನ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಆಗಸ್ಟ್ 5ರಂದು ನಿಮ್ಮ 2ನೇ ಮನೆ ಮತ್ತು 5ನೇ ಮನೆಯ ಅಧಿಪತಿಯಾದ ಬುಧನು ಕೂಡ 3ನೇ ಮನೆಗೆ ಬಂದು ಗುರುವಿನೊಂದಿಗೆ ಯುತಿಯನ್ನು ಅಂದರೆ ಸೇರ್ಪಡೆ ಮಾಡುತ್ತಾರೆ. ಜ್ಞಾನದ ಕಾರಕ ಗುರು ಮತ್ತು ಬುದ್ಧಿಯ ಕಾರಕ ಬುಧ ಸೇರಿದಾಗ ಶುಭ ಸರಸ್ವತಿ ಯೋಗ ನಿರ್ಮಾಣವಾಗುತ್ತದೆ. 3ನೇ ಮನೆಯು ಮಾನಸಿಕ ಒತ್ತಡ ಮತ್ತು ಆತಂಕದ ಮನೆಯಾಗಿದೆ. ಉಚ್ಚ ಗುರುವು ಇಲ್ಲಿ ಕುಳಿತು ನಿಮ್ಮ ಹಳೆಯ ಮಾನಸಿಕ ಒತ್ತಡ ಮತ್ತು ತಲೆನೋವನ್ನು ಬೇರಿನಿಂದಲೇ ನಾಶ ಮಾಡುತ್ತಾನೆ. ನಿಮ್ಮೊಳಗೆ ಸಾತ್ವಿಕ ಮತ್ತು ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ನೀವು ಆಧ್ಯಾತ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸುವಿರಿ ಮತ್ತು ನಿಮ್ಮ ನೆಟ್ವರ್ಕ್ ಪ್ರತಿಷ್ಠಿತ ಜನರೊಂದಿಗೆ ಸಂಪರ್ಕ ಹೊಂದುತ್ತದೆ. ಅಂತಹ ಜನರೊಂದಿಗೆ ಕುಳಿತಾಗ ನಿಮ್ಮ ಈಗೋವನ್ನು ಹೊರಗಿಡಿ ಮತ್ತು ಅವರ ಜ್ಞಾನವನ್ನು ಗ್ರಹಿಸಲು ಪ್ರಯತ್ನಿಸಿ. ಬಿಸ್ನೆಸ್ ಮಾಡುವವರಿಗೆ ಬುಧನು 3ನೇ ಮನೆಗೆ ಹೋಗುವುದು ಕೇವಲ ಸ್ಮಾರ್ಟ್ ವರ್ಕ್ ಮತ್ತು ಅತ್ಯುತ್ತಮ ಸಂವಹನದ ಆಧಾರದ ಮೇಲೆ ಮಾತ್ರ ನೀವು ಯಶಸ್ಸನ್ನು ಪಡೆಯುತ್ತೀರಿ ಎಂಬುದನ್ನು ತೋರಿಸುತ್ತದೆ. ವ್ಯಾಪಾರಕ್ಕಾಗಿ ನೀವು ಸಾಕಷ್ಟು ಓಡಾಟ ಮತ್ತು ಸಣ್ಣ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ತಿಂಗಳ ಮಧ್ಯಭಾಗದಲ್ಲಿ ಗ್ರಹಗಳ ಶಕ್ತಿಯು ಒಂದು ಹೊಸ ತಿರುವನ್ನು ತೆಗೆದುಕೊಳ್ಳುತ್ತದೆ. ನಿಮ್ಮ 4ನೇ ಮನೆಯಾದ ಸಿಂಹರಾಶಿಯ ಮಘ ನಕ್ಷತ್ರದಲ್ಲಿ ಕೇತು ಸಂಚರಿಸುತ್ತಿದ್ದಾನೆ. ಕೇತುವಿನ ಈ ಸ್ಥಿತಿಯು ಇದ್ದಕ್ಕಿದ್ದಂತೆ ಮನೆಯಲ್ಲಿ ಯಾವುದೇ ಆರ್ಥಿಕ ಲಾಭ ಅಥವಾ ಒಳ್ಳೆಯ ಸುದ್ದಿಯನ್ನು ತರಬಹುದು. ಆಗಸ್ಟ್ 12ರಂದು ಶ್ರಾವಣ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ ಮತ್ತು ಇದರ ನಂತರ ಆಗಸ್ಟ್ 17ರಂದು ಸೂರ್ಯನು ತನ್ನ ಸ್ವಂತ ರಾಶಿಯಾದ ಸಿಂಹರಾಶಿಯನ್ನು ಪ್ರವೇಶಿಸಿ ಕೇತುವಿನೊಂದಿಗೆ ಯುತಿಯಾಗುತ್ತಿದ್ದಾನೆ. 4ನೇ ಮನೆಯು ತಾಯಿ, ಮನೆ, ಭೂಮಿ, ಆಸ್ತಿ ಮತ್ತು ಹೃದಯದ ಸ್ಥಾನವಾಗಿದೆ. ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಅವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ಅವರ ತಪಾಸಣೆ ಚೆಕಪ್ ಮಾಡಿಸಿ. ಆಗಸ್ಟ್ 17ರ ನಂತರ ಹೊಸ ಆಸ್ತಿ ಬಂದಾಗ ಮನೆಯ ರಿನೋವೇಷನ್, ನವೀಕರಣ ಅಥವಾ ಹೊಸ ವಾಹನವನ್ನು ಖರೀದಿಸುವಾಗ ತೀವ್ರ ಎಚ್ಚರಿಕೆ ವಹಿಸಿ. ದಾಖಲೆಗಳನ್ನು ಓದದೆ ಖಂಡಿತ ಸಹಿ ಮಾಡಬೇಡಿ. ವಾಹನ ಚಲಾಯಿಸುವಾಗಲೂ ಸಂಪೂರ್ಣ ಎಚ್ಚರಿಕೆ ಅಗತ್ಯ, ಏಕೆಂದರೆ ದೈಹಿಕ ಪೆಟ್ಟಾಗುವ ಸಾಧ್ಯತೆಗಳಿರಬಹುದು. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಮಂಗಳನ ದೃಷ್ಟಿಯಿಂದಾಗಿ ನಿಮ್ಮ ರಕ್ತದೊತ್ತಡವನ್ನು, ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಶುಕ್ರನು 5ನೇ ಮನೆಯಲ್ಲಿರುವುದರಿಂದ ಹೊಟ್ಟೆ ಅಥವಾ ಡೈಜೆಷನ್, ಜೀರ್ಣಕ್ರಿಯೆಯ ಸಂಬಂಧಿಸಿದಂತ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು. ಆದ್ದರಿಂದ ಹೊರಗಿನ ಕರಿದ ಪದಾರ್ಥಗಳನ್ನು ತಿನ್ನುವುದನ್ನು ತಪ್ಪಿಸಿ. ಜಾಗತಿಕ ಮಟ್ಟದಲ್ಲೂ ಗ್ರಹಣ ಮತ್ತು ಮಂಗಳನ ಪ್ರಭಾವದಿಂದ ದೊಡ್ಡ ಬದಲಾವಣೆಗಳಾಗುತ್ತಿವೆ. ಅದರ ಸೂಕ್ಷ್ಮ ಪ್ರಭಾವವು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ ಬೀಳುತ್ತದೆ. ಈಗ ಈ ತಿಂಗಳ ಕೆಲವು ಪ್ರಮುಖ ದಿನಾಂಕಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ಆಗಸ್ಟ್ 5ರಿಂದ ಆಗಸ್ಟ್ 20ರವರೆಗಿನ ಸಮಯವು ಸಂಪತ್ತು ಕ್ರೋಢೀಕರಣ ಮತ್ತು ನಿರಂತರ ಪ್ರಗತಿಗೆ ಅತ್ಯಂತ ಫಲಪ್ರದಾಯಕವಾಗಿದೆ. ಆಗಸ್ಟ್ 15, 16 ಮತ್ತು 17ರ ಸುಮಾರಿಗೆ ನಿಮ್ಮ ನಿವಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಯೋಜಿಸಬಹುದು ಅಥವಾ ನೀವು ಕೆಲವು ಗುಡ್ ನ್ಯೂಸ್, ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ. ಆಗಸ್ಟ್ 17, 18 ಮತ್ತು 19ರ ಸಮಯವು ಸಂಬಂಧಗಳಿಗೆ ಬಹಳ ಭಾವುಕ ಮತ್ತು ಸಕಾರಾತ್ಮಕವಾಗಿರುತ್ತದೆ. ಅಲ್ಲಿ ಹಳೆಯ ಸಂಬಂಧಗಳು ಅಥವಾ ಕೋಪಗೊಂಡ ಸಂಗಾತಿ ಹಿಂದಿರುಗಬಹುದು. ಆಗಸ್ಟ್ 19ರಿಂದ 21ರವರೆಗಿನ ಸಮಯವು ನಿಮ್ಮ ವೃತ್ತಿ ಜೀವನಕ್ಕೆ ಗೇಮ್ ಚೇಂಜರ್ ಎಂದು ಸಾಬೀತುಪಡಿಸಬಹುದು. ಅಲ್ಲಿ ನೀವು ಕೆಲಸದ ಬದಲಾವಣೆ ಅಥವಾ ಪ್ರಮೋಷನ್ ಸುದ್ದಿಯನ್ನು ಪಡೆಯಬಹುದು. ಆಗಸ್ಟ್ 21ರಿಂದ 23ರ ನಡುವೆ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತದೆ ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಥವಾ ಆಮದು ರಫ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಭಾರೀ ಲಾಭವಿರುತ್ತದೆ. ಆಗಸ್ಟ್ 23ರಿಂದ 25ರ ನಡುವೆ ಸ್ವಲ್ಪ ಜಾಗರೂಕರಾಗಿರಿ. ಈ ಸಮಯವು ಸಣ್ಣ ಮಾನಸಿಕ ಒತ್ತಡ ಅಥವಾ ಆತಂಕವನ್ನು ನೀಡಬಹುದು.
ಆದರೆ ಅದು ಶೀಘ್ರದಲ್ಲೇ ಕಳೆದು ಹೋಗುತ್ತದೆ. ಆಗಸ್ಟ್ 25ರಿಂದ 29ರವರೆಗೆ ಅದೃಷ್ಟವು ನಿಮ್ಮ ಮೇಲೆ ಕೃಪೆ ತೋರುತ್ತದೆ. ನಿಂತು ಹೋದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವು ಪ್ರಶಂಸಿಸಲ್ಪಡುತ್ತದೆ. ತಿಂಗಳ ಕೊನೆಯಲ್ಲಿ ಆಗಸ್ಟ್ 30 ಮತ್ತು 31ರ ಸುಮಾರಿಗೆ ವಿಂಡ್ಫಾಲ್, ಅನಿರೀಕ್ಷಿತ ಧನಲಾಭ ರೂಪದಲ್ಲಿ ಅನಿರೀಕ್ಷಿತ ಹಣವು ಬರಬಹುದು ಮತ್ತು ಉದ್ಯೋಗದ ಬಲವಾದ ಯೋಗಗಳು ಸೃಷ್ಟಿಯಾಗುತ್ತದೆ. ನಿವೃತ್ತರಾಗಿರುವ ನಮ್ಮ ವೀಕ್ಷಕರಿಗೆ ಇದು ಹಳೆಯ ಗೊಂದಲಗಳನ್ನು ಪರಿಹರಿಸುವ ಸಮಯವಾಗಿದೆ. ಆಧ್ಯಾತ್ಮಿಕ ಗ್ರಂಥಗಳನ್ನು ಓದಲು ಮತ್ತು ಜೀವನದ ಕಡೆಗೆ ತಾತ್ವಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಲು ಗುರುವು ನಿಮ್ಮನ್ನು ಪ್ರೇರೇಪಿಸುತ್ತಿದ್ದಾನೆ. ಕೌಟುಂಬಿಕ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದಗಳು ಆಗಸ್ಟ್ 17ರ ನಂತರ ಬಗೆಹರಿಯುವ ಮಾರ್ಗವನ್ನು ಕಂಡುಕೊಳ್ಳುತ್ತವೆ. ನಿಮ್ಮ ಹಲ್ಲು ಮತ್ತು ಗಂಟಲಿನ ಆರೋಗ್ಯವನ್ನು ಖಂಡಿತ ನಿರ್ಲಕ್ಷಿಸಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಗ್ರಹಗಳ ಒಲವು ಸಕಾರಾತ್ಮಕವಾಗಿದೆ, ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ತಿಳುವಳಿಕೆಗೆ ಅನುಗುಣವಾಗಿ ಮಾತ್ರ ಹೂಡಿಕೆ ಮಾಡಿ. ಕೊನೆಯಲ್ಲಿ ಈ ಗೋಚಾರಗಳ ಪರಿಣಾಮಗಳನ್ನು ಸಮತೋಲನಗೊಳಿಸಲು ಕೆಲವು ಸರಳವಾದ ಸಾತ್ವಿಕ ಪರಿಹಾರಗಳ ಬಗ್ಗೆ ಮಾತನಾಡೋಣ. ಇದು ಭಗವಾನ್ ವಿಷ್ಣುವನ್ನು ಆರಾಧಿಸುವ ಸಮಯವಾಗಿದೆ. ಆದ್ದರಿಂದ ಈ ಇಡೀ ತಿಂಗಳು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ನಿಮ್ಮ ಸಂಪತ್ತು ಮತ್ತು ಮಾನಸಿಕ ಶಾಂತಿಯು ಹಲವು ಪಟ್ಟು ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ಮತ್ತು ಸೃಜನಶೀಲ ಕ್ಷೇತ್ರದ ಜನರು ಪ್ರತಿದಿನ ಶುಕ್ರನ ಬೀಜ ಮಂತ್ರ ಮತ್ತು ಬುಧನ ಬೀಜ ಮಂತ್ರವನ್ನು ಒಂದೊಂದು ಮಾಲೆ ಜಪಿಸಬೇಕು. ಬುಧವಾರದಂದು ಗೋಮಾತೆಗೆ ಹಸಿರು ಮೇವನ್ನು ತಿನ್ನಿಸಿ. ಶುಕ್ರವಾರದಂದು ನಿರ್ಗತಿಕರಿಗೆ ಹಾಲು, ಅಕ್ಕಿ ಅಥವಾ ಸಕ್ಕರೆಯಂತಹ ಬಿಳಿ ವಸ್ತುಗಳನ್ನು ದಾನ ಮಾಡಿ. ಶನಿವಾರದಂದು ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ಶನಿಯ ಸಕಾರಾತ್ಮಕ ಪರಿಣಾಮಗಳು ನಿಮಗೆ ಸಿಗುತ್ತವೆ. ಪ್ರತಿದಿನ ಗಾಯತ್ರಿ ಮಂತ್ರ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ವೃಷಭ ರಾಶಿಯವರಿಗೆ ಈ ತಿಂಗಳ ಶುಭ ಬಣ್ಣ ಬಿಳಿ ಮತ್ತು ತಿಳಿ ನೀಲಿಯಾಗಿರುತ್ತದೆ ಮತ್ತು ಅದೃಷ್ಟದ ದಿಕ್ಕು ಆಗ್ನೇಯ ಅಂದರೆ ಸೌತ್ ಈಸ್ಟ್ ಆಗಿರುತ್ತದೆ. ಮಂಗಳನ ಈ ಶಕ್ತಿಯು ನಿಮ್ಮನ್ನು ಉಗ್ರಗೊಳಿಸಬಹುದು, ಆದರೆ ಇದೇ ಶಕ್ತಿಯು ಪ್ರತಿಕೂಲ ಪರಿಸ್ಥಿತಿಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ನೀಡುತ್ತಿದೆ. ನೀವು ಕೇವಲ ನಿಮ್ಮ ಮಾತಿನ ವಾಣಿಯ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು ಮತ್ತು ನಿಮಗಾಗಿ ಸಂಪತ್ತು ಮತ್ತು ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತಿರುವ 11ನೇ ಮನೆಯ ಶನಿಯ ಮೇಲೆ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಮಕ್ಕಳ ಕಡೆಯಿಂದ ನೀವು ಆಹ್ಲಾದಕರ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮತ್ತು ನಿಮ್ಮ ವಿರೋಧಿಗಳು ಶಾಂತವಾಗುತ್ತಾರೆ. ಈ ಜ್ಯೋತಿಷ್ಯ ವಿಶ್ಲೇಷಣೆಯು ನಿಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇನೆ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ನಮಸ್ಕಾರ.